ನಟಿ ತ್ರಿಷಾ ಅವರ ಬಗ್ಗೆ ಕಳೆದ ಕೆಲವು ವಾರಗಳಿಂದ ಹಲವಾರು ಸುದ್ದಿಗಳು ಕೇಳಿ ಬರ್ತಾಲೇ ಇದೆ. ಸ್ಟಾರ್ ನಟಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂದಿಗೂ ಬೇಡಿಕೆಯಲ್ಲಿರುವ ತಮಿಳು ಚೆಲುವೆ ಬಗ್ಗೆ ದಿನಕ್ಕೊಂದರಂತೆ ವದಂತಿಗಳು ಕೇಳಿ ಬರ್ತಾಲೇ ಇದೆ. ವಿಜಯ್ ಸಂಗೀತ ಡಿವೋರ್ಸ್ ವಿಚಾರ ಬಂದಾಗಿ ನಿಂತು ತ್ರಿಷಾ ಅವರ ಹೆಸರು ಹೆಚ್ಚು ಕೇಳಿಬರ್ತಾ ಇದೆ. ಈ ನಡುವೆ ನಟಿ ತ್ರಿಷಾ ನಟನೆಗೆ ನಿವೃತ್ತಿ ಘೋಷಿಸುತ್ತಾರೆ. ಮುಂದೆ ರಾಜಕೀಯಕ್ಕೆ ಬರಲಿದ್ದಾರಾ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಅಷ್ಟು ಯಾಕೆ, ತ್ರಿಷಾ ಅವರ ಶ್ರೀಮಂತ ಉದ್ಯಮಿಯೊಬ್ಬರನ್ನ ಮದುವೆಯಾಗ್ತಾರೆ ಎನ್ನಲಾಗಿತ್ತು. ತಮ್ಮ ಕುರಿತಾಗಿ ಸಾಕಷ್ಟು ವದಂತಿಗಳು ಕೇಳಿ ಬರ್ತಾ ಇರೋದ್ರ ಹೊರತಾಗಿಯೂ ಕೂಡ ನಟಿ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಆಪ್ತರೊಂದಿಗೆ ಸುತ್ತಾಟ, ಸೆಲೆಬ್ರೇಷನ್, ಪಾರ್ಟಿ ಅಂತ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ನಟಿ ಸೋಷಿಯಲ್ ಮೀಡಿಯಾ ವದಂತಿಗಳಿಂದ ಬೇಸತ್ತಿರುವ ಹಾಗೆ ಕಾಣಿಸ್ತಾ ಇದೆ. ನಟಿ ಈ ಸಂಬಂಧ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಶೇರ್ ಮಾಡಿದ್ದಾರೆ. ನಾನು ಸಿನಿಮಾಗಳನ್ನ ಬಿಟ್ಟು ಶ್ರೀಮಂತ ಉದ್ಯಮಿಯನ್ನ ಮದುವೆಯಾಗಿ 2 ಸಿನಿಮಾಗಳನ್ನ ಮಾಡಿ ಮುಗಿಸಿ ಹಲವಾರು ಸಿನಿಮಾಗಳ ಆಫರ್ ಪಡಿತಾ ಇದ್ದೀನಿ. ಇದಕ್ಕೆ ಇನ್ನೇನಾದರೂ ಸೇರಿಸಬೇಕೇ ಅಥವಾ ಇಂದಿನ ಇಮ್ಯಾಜಿನೇಷನ್ ಕೋಟಾವನ್ನ ಮುಗಿಸಬಹುದಾ ಅಂತ ಪ್ರಶ್ನೆ ಮಾಡಿ ನಟಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿಕೊಂಡಿದ್ದಾರೆ. ತ್ರಿಷಾ ಅವರು ಸಿನಿಮಾ ಬಿಡ್ತಾರೆ ಎನ್ನುವ ವದಂತಿ ಸ್ವಲ್ಪ ಹಿಂದಿನಿಂದಲೇ ಇದೆ. ವಿಜಯ್ ಯಾವಾಗ ನಟನಾ ನಿವೃತ್ತಿ ಘೋಷಿಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೋ ಆಗಿನಿಂದ ತ್ರಿಷಾ ಅವರ ಸಿನಿಮಾ ನಿವೃತ್ತಿ ಸುದ್ದಿ ಮತ್ತಷ್ಟು ಚರ್ಚೆಯಾಗೋಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ನಟಿ ತುಂಬಾ ಹಿಂದೆ ನಾನು ಮುಂದೆ ಒಂದು ದಿನ ಸಿಎಂ ಆಗ್ತೀನಿ ಎಂದಿದ್ದ ವಿಡಿಯೋ ವೈರಲ್ ಆಯಿತು. ಸದ್ಯ ನಟಿ ಕೆಲವೊಂದು ಸಿನಿಮಾಗಳನ್ನು ಒಪ್ಪಿಕೊಂಡು ಶೂಟಿಂಗ್ ಮಾಡ್ತಾ ಇದ್ರೂ ಅವರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲಿಯೂ ರಿವೀಲ್ ಆಗಿಲ್ಲ. ಹಾಗಾಗಿ ಈ ಎಲ್ಲಾ ಬೆಳವಣಿಗೆ ಅವರು ನಿಜಕ್ಕೂ ಸಿನಿಮಾಗೆ ಬಾಯ್ ಬಾಯ್ ಹೇಳ್ತಾರಾ ಎನ್ನುವ ಸಂದೇಶ ಮೂಡುವಂತೆ ಮಾಡಿದೆ. ನಟಿ ತ್ರಿಷಾ ಅವರಿಗೆ ಈ ಹಿಂದೆಯೇ ಉದ್ಯಮಿಯ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ನಂತರ ನಿಶ್ಚಿತಾರ್ಥ ಮುಂದುವರೆದಿದ್ದು ಮದುವೆ ನಿಂತಿತ್ತು. ಸ್ವತಃ ತ್ರಿಷಾ ಅವರೇ ಮದುವೆಯಿಂದ ಹಿಂದೆ ಸರಿದಿದ್ರು. ಇದು ಭಾರಿ ಸುದ್ದಿಯಾಗಿತ್ತು. ಹೀಗಿದ್ರೂ ಕಳೆದ ಅಷ್ಟೂ ವರ್ಷಗಳಲ್ಲಿ ಹಲವಾರು ಬಾರಿ ತ್ರಿಷಾ ಅವರ ಮದುವೆ ವದಂತಿಗಳು ಕೇಳಿಬಂದಿವೆ. ಇನ್ನು ರೀಸೆಂಟ್ ವದಂತಿ ಶುರುವಾಗೋದಕ್ಕೆ ಕಾರಣ ತ್ರಿಷಾ ಅವರ ಅಮ್ಮ. ಮೇ 4ರಂದು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ನಂತರ ವಿಜಯ್ ಹಾಗೂ ತ್ರಿಷಾ ಅವರು ಮದುವೆಯಾಗ್ತಾರೆ ಅಂತ ವಿಡಿಯೋವೊಂದಕ್ಕೆ ತ್ರಿಷಾ ಅವರ ಅಮ್ಮ ಲೈಕ್ ಮಾಡಿದ್ರು. ಇದು ಇನ್ಸ್ಟಾಗ್ರಾಂನಾದ್ಯಂತ ವೈರಲ್ ಆಯಿತು. ಇದರಿಂದಾಗಿ ವಿಜಯ್ ತ್ರಿಷಾ ಮದುವೆ ಬಗ್ಗೆ ವದಂತಿಗಳು ಹುಟ್ಟುಕೊಂಡವು.